ಎಸ್. ಸೊ ಇವಾಗ ನಾವು ಫಾರ್ಮ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಫಾರ್ಮ್ ಟ್ಯಾಗ್ ಅಂತ ಅಂದ್ರೆ ಏನು, ಯಾವ ಉದ್ದೇಶಕ್ಕೆ ಯೂಸ್ ಮಾಡ್ತೀವಿ ಅಂತ. ಲುಕ್ ಅಟ್ ಹಿಯರ್, ಫಾರ್ಮ್ ಟ್ಯಾಗ್ ಇದೆಯಲ್ಲ, ಇದು ಬಂದ್ಬಿಟ್ಟು ಪೈರ್ಡ್ ಟ್ಯಾಗ್. ಫಸ್ಟ್ ತಿಳ್ಕೊಬೇಕಪ್ಪ ಅಂದ್ರೆ ಇದು ಪೈರ್ಡ್ ಟ್ಯಾಗ್. ಗಾಟ್ ಇಟ್? ದಿಸ್ ಇಸ್ ವಾಟ್ ಫಸ್ಟ್ ಪಾಯಿಂಟ್. ಯಾವ ಉದ್ದೇಶಕ್ಕೆ ಯೂಸ್ ಮಾಡ್ತೀವಿ ನಾವು ಫಾರ್ಮ್ ಟ್ಯಾಗ್ನ ಅನ್ನೋದನ್ನು ತಿಳ್ಕೊಬೇಕು. ಉದ್ದೇಶ ಏನು? ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂತ ನಾನು ಹೇಳಿದ್ದೆ. ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಒಟ್ಟು ನಿಂತಿರೋದೇ ಯಾವುದ್ರ ಮೇಲಪ್ಪ ಅಂತಂದ್ರೆ ಕ್ಲೈಂಟ್ ಮತ್ತೆ ಸರ್ವರ್ ಆರ್ಕಿಟೆಕ್ಚರ್ ಅಂತ. ಓಕೆ. ಸೊ ಈ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಇದೆಯಲ್ಲ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಹೇಳಿದ್ದೆ ಆಲ್ರೆಡಿ, ಮತ್ತೊಂದ್ಸತಿ ಹೇಳ್ತಿದ್ದೀನಿ. ದಿಸ್ ಈಸ್ ವಾಟ್ ಕಂಪ್ಯೂಟರ್, ದಿಸ್ ಈಸ್ ವಾಟ್ ಅನದರ್ ಕಂಪ್ಯೂಟರ್. ರಿಮೋಟ್ ಅಂತ ಅಂದ್ಕೊಳ್ಳಿ, ಎಲ್ಲೋ ದೂರದಲ್ಲಿದೆ, ನಿಮ್ಮ ಪಕ್ಕದಲ್ಲೇ ಇದ್ರೂ ಅದನ್ನ ನಾವು ವಾಟ್ ಸರ್ವರ್ ಅಂತ ಕನ್ಸಿಡರ್ ಮಾಡೋಣ, ನೋ ಪ್ರಾಬ್ಲಮ್. ಇದು ಸರ್ವರು, ಇದು ಕ್ಲೈಂಟ್. ಗಾಟ್ ಇಟ್? ಈ ಕ್ಲೈಂಟ್ ನಮ್ಮ ಕಂಪ್ಯೂಟರಲ್ಲಿ ಒಂದು ಬ್ರೌಸರ್ ಇರುತ್ತೆ. ಬ್ರೌಸರ್ ಅಂದ್ರೆ ಗೂಗಲ್ ಕ್ರೋಮ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಅಂದ್ಕೊಳ್ಳಿ. ಈ ಬ್ರೌಸರ್ ಮುಖಾಂತರ ನಾನೇನ್ ಮಾಡ್ತಾ ಇದ್ದೀನಿ, ಯು ಆರ್ ಎಲ್ ನ ಟೈಪ್ ಮಾಡ್ತೀನಿ. ವಾಟ್ ಐ ಆಮ್ ಗೋಯಿಂಗ್ ಟು ಟೈಪ್? ಐ ಆಮ್ ಗೋಯಿಂಗ್ ಟು ಟೈಪ್ ಯು ಆರ್ ಎಲ್, ವೆಬ್ ಅಡ್ರೆಸ್. ಟೈಪ್ ಮಾಡಿದಾಗ ಏನಾಗುತ್ತೆ, ಇಲ್ಲಿಗೆ ರಿಕ್ವೆಸ್ಟ್ ಬರುತ್ತೆ ಸರ್ವರ್ಗೆ. ಓಕೆನಾ? ರಿಕ್ವೆಸ್ಟ್ ಬಂದಾಗ ಇಲ್ಲಿ ಕಂಪ್ಯೂಟರಲ್ಲಿ ದಿರ್ ಇಸ್ ಎನ್ ಸಾಫ್ಟ್ವೇರ್, ಅದನ್ನ ನಾವು ಆಕ್ಚುಲಿ ಸರ್ವರ್ ಅಂತ ಕರೆಯೋದು. ಈ ಕಂಪ್ಯೂಟರ್ನೇ ಅಲ್ಲ, ಜನರಿಕ್ ಆಗಿ ನಾವು ಅದನ್ನ ಏನಂತ ಹೇಳ್ತೀವಪ್ಪ ಅಂದ್ರೆ ಅದನ್ನೇನೆ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಸರ್ವರ್ ಅಂತ ಹೇಳ್ತೀವಿ. ಬಟ್ ಸರ್ವರ್ ಅಂತ ಅಂದ್ರೆ ಒಂದು ರಿಮೋಟ್ ಮಷಿನ್ ನಲ್ಲಿ ಇರುವಂತ ಸಾಫ್ಟ್ವೇರ್. ಬ್ರೌಸರ್ ಅಂದ್ರೂ ಅಷ್ಟೇ, ಕ್ಲೈಂಟ್ ಮಷಿನ್ ಅಲ್ಲಿ ಇರುವಂತ ಸಾಫ್ಟ್ವೇರ್ ರಿಕ್ವೆಸ್ಟ್ ಕಳಿಸೋದಕ್ಕೆ, ರೆಸ್ಪಾನ್ಸ್ ತಗೊಳ್ಳೋದಕ್ಕೆ ಯೂಸ್ ಮಾಡುತ್ತೆ. ಸೊ ಇಲ್ಲಿ ನಾವು ರಿಕ್ವೆಸ್ಟ್ ಕಳಿಸ್ತೀವಿ, ಈ ಸರ್ವರ್ ಏನ್ ಮಾಡುತ್ತೆ, ರಿಕ್ವೆಸ್ಟ್ ನ ಪ್ರೋಸೆಸ್ ಮಾಡುತ್ತೆ, ಆಮೇಲೆ ರೆಸ್ಪಾನ್ಸ್ ಕೊಡುತ್ತೆ. ವಾಪಸ್ ಏನ್ ಮಾಡುತ್ತೆ, ರೆಸ್ಪಾನ್ಸ್ ಕೊಡುತ್ತೆ. ಇದಕ್ಕೆ ನಾವೇನಂತ ಹೇಳ್ತಾ ಇದೀವಿ, ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್. ಯಾವ್ದಾದ್ರು ಇಂಟರ್ವ್ಯೂಗೆ ಹೋದ್ರೂ ಈ ಕ್ವಶನ್ ತುಂಬಾ ಕಾಮನ್ ಆಗಿರೋ ಕ್ವಶನ್ ಇದು. ವೆಬ್ ಅಪ್ಲಿಕೇಶನ್, ಮೊಬೈಲ್ ಅಪ್ಲಿಕೇಶನ್ ಅಂತ ಅಂದ್ರೆ ವಾಟ್ ಇಟ್ ಆಲ್ ವರ್ಕ್ಸ್ ವಿತ್ ರೆಸ್ಪೆಕ್ಟ್ ಟು ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಮೇಲೆನೆ ವರ್ಕ್ ಆಗುತ್ತೆ. ಸೊ ಇಲ್ಲಿ ರಿಕ್ವೆಸ್ಟ್ ರೆಸ್ಪಾನ್ಸ್ ಎಲ್ಲ ಇರೋದನ್ನ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾ ಇದೀವಿ. ಕನ್ಸಿಡರ್ ಒನ್ ಮೋರ್ ಸಿನಾರಿಯೋ. ನೀವು ಒಂದಿಷ್ಟು ಡೇಟಾ ಎಂಟ್ರಿ ಮಾಡಬೇಕು ಅಂತ ಅಂದ್ಕೊಳ್ಳಿ. ಯಾವ ತರ ಡೇಟಾ ಎಂಟ್ರಿ ಮಾಡ್ತೀರಾ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಅವಾಗ. ಸಿ, ನಾನೊಂದು ವಾಟ್ ವೆಬ್ಸೈಟ್ ಓಪನ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಓಪನ್ ಈ ವಾಟ್ ಐಸ್ಯಾಟ್ಸ್ ವೆಬ್ಸೈಟ್. ಸೊ ಅದರಲ್ಲಿ ನಾವೊಂದು ಫಾರ್ಮ್ ಹಾಕೊಂಡಿದ್ದೀವಿ. ಇದನ್ನೆಲ್ಲ ನಾನು ಆ ವಿಡಿಯೋ ಲಿಂಕ್ಗಳಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ನೀವು ಆ ವಿಡಿಯೋಸ್ನ ತುಂಬಾ ತರೋವಾಗಿ ನೋಡಿ. ಮ್ಯಾಕ್ಸಿಮಮ್ ಅಂತ ಅಂದ್ರೆ ಅರ್ಧ ಗಂಟೆ ಇದೆ, 4 ವಿಡಿಯೋಸ್ ಸೇರಿಸಿ. ನೀವು ಅದನ್ನ ಮಾಡೋದ್ರಿಂದ ಏನಾಗುತ್ತಪ್ಪ ನಿಮಗೆ ಅಂತ ಅಂದ್ರೆ, ಕಂಪ್ಲೀಟ್ ಫಾರ್ಮ್ಸ್ ಮೇಲೆ ನಿಮಗೆ ಒಂದು ಗ್ರಿಪ್ ಬರುತ್ತೆ. ಯಾಕೆಂದ್ರೆ ದಿಸ್ ಈಸ್ ವಾಟ್ ಮ್ಯಾಂಡೇಟ್ರಿ. ಗಾಟ್ ಇಟ್? ಸೊ ನಾನು ನಿಮಗೆ ಶೇರ್ ಮಾಡ್ತೀನಿ. ವಾಟ್ ಐ ಆಮ್ ಗೋಯಿಂಗ್ ಟು ಶೇರ್ ದಿ ಸ್ಕ್ರೀನ್ ಆಸ್ ವೆಲ್. ಬಿ ಆನ್ಲೈನ್, ಐ ಆಮ್ ಶೇರಿಂಗ್ ದಿ ಸ್ಕ್ರೀನ್. ಸೊ ಸ್ಕ್ರೀನ್ ಶೇರ್ ಆಗಿದೆ ಅಂದ್ಕೊಳ್ತೀನಿ. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಐ ಯೂಸ್ ಟು ಗೋ ಫಾರ್ ಕಾಂಟ್ಯಾಕ್ಟ್ ಅಂತ ಇದೆ. ಈ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಬನ್ನಿ, ಡೇಟಾ ಇದೆ. ಡೇಟಾನ ಎಂಟ್ರಿ ಮಾಡ್ಬೇಕು ನಾವು. ನೇಮ್ ಅಂತ ಇದೆ, ಐ ಆಮ್ ಗೋಯಿಂಗ್ ಟು ಎಂಟರ್ ಬಿಂದು. ಓಕೆ. ಫೋನ್ ನಂಬರ್ 9986261746. ಓಕೆ. ಕ್ವೈರಿ ಕೇಳ್ತಾ ಇದೀವಿ. ಏನಪ್ಪ ಕ್ವೈರಿ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ಹಾಯ್, ಐ ನೀಡ್ ಟು ಜಾಯಿನ್ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ಕ್ಯಾನ್ ಯು ಹೆಲ್ಪ್ ಮೀ ಆನ್ ದಟ್? ಇದು ಕ್ವೈರಿ. ಓಕೆನಾ? ಸೊ ಈ ಡೇಟಾ ಎಂಟ್ರಿ ಮಾಡ್ತಾ ಇದೀವಲ್ಲ, ಈ ಡೇಟಾ ಎಂಟ್ರಿ ಮಾಡಿ ಆಸ್ಕ್ ಯುವರ್ ಕ್ವೈರಿ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ಡೇಟಾ ಬಂದ್ಬಿಟ್ಟು ವಾಟ್, ಇದು ಕ್ಲೈಂಟ್ ಮಷಿನ್. ಓಕೆ. ಕ್ಲೈಂಟ್ ಮಷಿನ್ ಬ್ರೌಸರ್ ಅಲ್ಲಿ ಓಪನ್ ಮಾಡ್ಕೊಂಡಿದೀವಿ, ಸರ್ವರ್ ಅಲ್ಲಿ ಹೋಗಿ ಸೇವ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಕ್ಲಿಕ್ ಆನ್ ದಿಸ್. ನೋಡಿ, ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಸರ್ವರ್ ಅಲ್ಲಿ ಹೋಗಿ ಏನಾಗುತ್ತೆ, ಸೇವ್ ಆಗುತ್ತೆ. ಇಲ್ಲಿ ಮೆಸೇಜ್ ಬರ್ತಾ ಇದೆ, ಥ್ಯಾಂಕ್ಸ್ ಗಾಟ್ ಯುವರ್ ಕ್ವೈರಿ, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಆಸ್ ಅರ್ಲಿ ಆಸ್ ಪಾಸಿಬಲ್. ಅರ್ಥ ಆಗ್ತಾ ಇದೆಯಾ? ಓಕೆ. ಸೊ ಇದು ಸರ್ವರ್ ಅಲ್ಲಿ ಹೋಗಿದೆ. ಸರ್ವರ್ಗೆ ಡೇಟಾ ಕಳಿಸ್ಬೇಕಪ್ಪ ನಾವು ಅಂತಂದ್ರೆ ಯಾವ್ದ್ರ ಮುಖಾಂತರ ಕಳಿಸಿದೀವಿ ಅಂದ್ರೆ, ಫಾರ್ಮ್ ಟ್ಯಾಗ್ ಮುಖಾಂತರ. ಈ ಕಂಟ್ರೋಲ್ಸ್ ಎಲ್ಲ ಏನಿದೆ ಇದೆಲ್ಲ ನಾವೇನಂತ ಹೇಳ್ತೀವಿ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಫಾರ್ಮ್ ಟ್ಯಾಗ್.
ಸೊ ನಾನು ನಿಮಗೆ ತೋರಿಸ್ತೀನಿ ಫಾರ್ಮ್ ಟ್ಯಾಗ್ನ ಇಲ್ಲಿ ನಾವು ಹೆಂಗೆ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ. ನಾನು ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ದಿಸ್. ನೋಡ್ತಾ ಬನ್ನಿ, ಇಲ್ಲಿ ಫಾರ್ಮ್ ಟ್ಯಾಗ್ ಇದೆ, ನೋಡ್ಬೋದು ನೀವು. ಐ ಆಮ್ ಗೋಯಿಂಗ್ ಟು ಮ್ಯಾಕ್ಸಿಮೈಸ್ ದಿಸ್. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಫಾರ್ಮ್ ಟ್ಯಾಗ್ ವರ್ಕ್ ಆಗುತ್ತೆ ಅಂತ. ಫಾರ್ಮ್ ಟ್ಯಾಗ್ನ ಯಾವ ರೀತಿ ಎಂಬೆಡೆಡ್ ಮಾಡ್ಕೊಂಡಿದ್ದೀವಿ ಅಂತ. ಒಂದು ಪ್ರಾಬ್ಲಮ್ ವಾಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಝೂಮಿಂಗ್ ಒಂದಿಷ್ಟು ಚೇಂಜ್ ಮಾಡಿಬಿಟ್ಟಿದ್ದಾರೆ ಇತ್ತೀಚೆಗೆ. ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಸ್ಪ್ಲಿಟ್ ಸ್ಕ್ರೀನ್ ಥರ. ನೋಡ್ತಾ ಬನ್ನಿ, ಫಾರ್ಮ್ ಟ್ಯಾಗ್ ಇದೆ ಇಲ್ಲಿ. ಓಕೆನಾ? ಗಾಟ್ ಇಟ್. ಫಾರ್ಮ್ ಟ್ಯಾಗ್ ಆದಮೇಲೆ 2 ಆಟ್ರಿಬ್ಯೂಟ್ಸ್ ಇದೆ ಫಾರ್ಮ್ ಟ್ಯಾಗಿಗೆ. ಒಂದು ಆಕ್ಷನ್ ಆಟ್ರಿಬ್ಯೂಟ್ ಇದೆ, ಇನ್ನೊಂದು ಮೆಥಡ್ ಅಂತ. ಆಕ್ಷನ್ ಆಟ್ರಿಬ್ಯೂಟ್ ಏನು ಕೆಲಸ ಮಾಡುತ್ತೆ, ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಆಕ್ಷನ್ ಅಂತ. ಸೊ ಕಾಣಿಸ್ತಾ ಇದೆಯಾ ಎಲ್ರಿಗೂ? ಆಕ್ಷನ್ ಆಟ್ರಿಬ್ಯೂಟ್ ಕಾಣಿಸ್ತಾ ಇದೆಯೇನಪ್ಪ? ಸ್ವಲ್ಪ ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡೋಣ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತೀರಾ ವೆದರ್ ಇಟ್ ಈಸ್ ವಾಟ್ ವಿಸಿಬಲ್ ಆರ್ ನಾಟ್ ಅಂತ. ಫಾರ್ಮ್ ಟ್ಯಾಗ್ದು ಆಕ್ಷನ್ ಆಟ್ರಿಬ್ಯೂಟ್ ಓಕೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಇದು ಏನು ಮಾಡುತ್ತೆ ಆಕ್ಷನ್ ಟ್ಯಾಗ್ ಅಂತ ಅಂದರೆ, ಡೇಟಾನ ನಾನು ಆ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಯಾವ ಫಂಕ್ಷನ್ಗೆ ತೊಗೊಂಡಾಗ ಹಾಕಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಹೋಮ್ ಅನ್ನೋ ಒಂದು ಫೋಲ್ಡರ್ ಇದೆ, ಅದರೊಳಗಡೆ ಕಾಂಟ್ಯಾಕ್ಟ್ ಅಂತ ಇನ್ನೊಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಿ ತೊಗೊಂಡು ಹಾಕ್ತಾ ಇದೆ. ಮೆಥಡ್ ಯಾವುದಿದೆ ಇಲ್ಲಿ? ಪೋಸ್ಟ್ ಅಂತ ಇದೆ. ಸೊ ನೀವು ಆ ವಿಡಿಯೋ ಲಿಂಕ್ಸ್ನ ನೋಡಿದ್ರೆ ಗೊತ್ತಿರೋದು. HTTP ಮೆಥಡ್ಸ್ ಪೋಸ್ಟ್ ಮತ್ತು ಗೆಟ್ ಯೂಸ್ ಮಾಡ್ತೀವಿ. ಇನ್ನು ಬೇರೆ ಎಲ್ಲ ಡೇಟಾನ ಏನು ಮಾಡ್ತೀವಿ, ಇನ್ನು ಬೇರೆ HTTP ಮೆಥಡ್ಸ್ನ ಯೂಸ್ ಮಾಡ್ತೀವಿ ಅಂತ. ಬಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ದೀಸ್ ಆರ್ ವಾಟ್ 2 ಆಟ್ರಿಬ್ಯೂಟ್ಸ್ ವಿಚ್ ಪ್ಲೇಸ್ ಕ್ರೂಷಿಯಲ್ ರೋಲ್. ಆಕ್ಷನ್ ಅನ್ನೋದು ನಾವು ಡೇಟಾನ ಸಬ್ಮಿಟ್ ಮಾಡಿರೋದು ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಮೆಥಡ್ ಅನ್ನೋದು ಯಾವ HTTP ಮೆಥಡ್ನ ಯೂಸ್ ಮಾಡ್ತಾ ಇದ್ದೀವಿ. ಇನ್ ಮೋಸ್ಟ್ ಆಫ್ ದಿ ಕೇಸಸ್ ಡೇಟಾನ ನಾವು ಸೆಂಡ್ ಮಾಡ್ತಾ ಇದ್ದೀವಿ ಅಂದರೆ ಪೋಸ್ಟ್ ಮೆಥಡ್ ಯೂಸ್ ಮಾಡ್ತೀವಿ. ಡೇಟಾ ಸೆಂಡ್ ಮಾಡಿ ಆ ಕಡೆಯಿಂದ ಇನ್ನೊಂದು ಡೇಟಾನ ನಾವು ಆಸ್ ಎ ರೆಸ್ಪಾನ್ಸ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಗೆಟ್ ಮೆಥಡ್ನ ಯೂಸ್ ಮಾಡ್ತೀವಿ. somewhat post method is secured when compared to get method ಅಂತ ಹೇಳ್ತಾರೆ. ಗಾಟ್ ಇಟ್. ಬಿಕಾಸ್ ಡೇಟಾ ಏನಾಗುತ್ತೆ ಎನ್ಕ್ರಿಪ್ಟ್ ಆಗಿರುತ್ತೆ, ವಿಸಿಬಿಲಿಟಿ ಇರಲ್ಲ ಪೋಸ್ಟ್ ಮೆಥಡ್ ಅಲ್ಲಿ. ಸೊ ಗೆಟ್ ಮೆಥಡ್ ಅಲ್ಲಿ ಡೇಟಾನ ನಾವು ನೋಡ್ಬೋದು ಅಂತ. ಅದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡೋದು ಬೇಡ ನಾವು ಇವಾಗ. ಜಸ್ಟ್ ನಮ್ಗೆ ಏನು ಗೊತ್ತಿರಬೇಕಪ್ಪ ಅಂದ್ರೆ ಫಾರ್ಮ್ ಟ್ಯಾಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇವಾಗ ಡೇಟಾನ ನಾನು ಎಲ್ಲಿ ಹಾಕಿದ್ದೀನಿ, ಸರ್ವರಲ್ಲಿ ಹಾಕಿದ್ದೀನಿ. ಸೊ ಇವಾಗ ಸರ್ವರಲ್ಲಿ ಹಾಕಿರೋದ್ರಿಂದ ಆ ಡೇಟಾ ನಮ್ಗೆ ಏನಾಗ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ. ಗಾಟ್ ಇಟ್. ಎಲ್ಲಿ? ಸರ್ವರಲ್ಲಿ ಸಿಗ್ತಾ ಹೋಗುತ್ತೆ. ಈ ತರ ಸರ್ವರ್ ಇಂದ ಐ ಆಮ್ ಗೋಯಿಂಗ್ ಟು ಕ್ಯಾನ್ಸಲ್ ದಿಸ್ ಮ್ಯಾಗ್ನಿಫಿಕೇಶನ್. ಓಕೆ, ಸೊ ಲೆಟ್ಸ್ ಕಮ್ ಫಾರ್ ಬೋರ್ಡ್ ನೌ. ಆಗಲೇ ಇದು ಶೇರ್ ಆಗಿಲ್ಲ ಅಂದ್ಕೊಳ್ತೀನಿ ನಾನು, ನೀವುಗಳು ಹೇಳಿಲ್ಲ ಅಂತ. ಕ್ಲೈಂಟ್ ಸರ್ವರ್ಗೆ ಡೇಟಾ ಹೋಗುತ್ತೆ ಅಂತ ನಾನು ಇದನ್ನೆಲ್ಲ ಬೋರ್ಡ್ ವರ್ಕ್ ಮಾಡಿದ್ದೀನಲ್ಲ, ನೋಡ್ತಾ ಬನ್ನಿ. ಕ್ಲೈಂಟು ಮತ್ತು ಸರ್ವರಿಗೆ ಡೇಟಾ ಹೋಗುತ್ತೆ ಅಂತ ಹೇಳಿದ್ದೀನಿ. ಇಫ್ ಐ ಆಮ್ ನಾಟ್ ಶೇರ್ಡ್ ದಿಸ್ ಒನ್, ಬೆಟರ್ ಟು ಗೋ ವಿತ್ ದಿ ವಿಡಿಯೋ ವಾಟ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಇನ್ ಲೇಟರ್. ಓಕೆ, ಸೊ ಇದು ಕ್ಲೈಂಟು, ಇದು ಸರ್ವರ್ ಅಂತ ಹೇಳಿದ್ದೀನಿ. ಡೇಟಾ ಎಂಟ್ರಿ ಮಾಡ್ತಾ ಇದ್ದೀವಿ. ಆವಾಗ ಡೇಟಾ ಏನಾಗುತ್ತಪ್ಪ ಅಂತಂದರೆ, ನಾವು ಎಲ್ಲಿ ಎಂಟ್ರಿ ಮಾಡ್ತೀವಿ ಕ್ಲೈಂಟ್ ಮಷಿನಲ್ಲಿ ಅಂತಂದರೆ ಫಾರ್ಮ್ ಟ್ಯಾಗಲ್ಲಿ ಡೇಟಾನ ಏನು ಮಾಡ್ತೀವಿ, ಈಗ ಮಾಡಿರೋ ಡಿಸ್ಕಷನ್ ಪ್ರಕಾರ ಡೇಟಾನ ಎಂಟ್ರಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಡೇಟಾ ಎಂಟ್ರಿ ಮಾಡಿರೋದು ಆ ರೆಸ್ಪೆಕ್ಟಿವ್ ಸರ್ವರ್ಗೆ ಏನಾಗುತ್ತಪ್ಪ, ಹೋಗಿ ಕೂರುತ್ತೆ. ಗೆಟಿಂಗ್ ದಿಸ್ ಇಸ್ ವಾಟ್ ಸರ್ವರ್. ಫಾರ್ಮ್ ಟ್ಯಾಗ್ ಮುಖಾಂತರ ಡೇಟಾನ ಹಾಕಿರ್ತೀನಿ. ಗೆಟಿಂಗ್. ಸೊ ಇಲ್ಲಿ 2 ಆಟ್ರಿಬ್ಯೂಟ್ಸ್ ನಾನು ಹೇಳಿದಾಗೆ, ಯಾವ್ದಾವ್ದು ಆಟ್ರಿಬ್ಯೂಟ್ಸ್ ಆ್ಯಕ್ಚುಲಿ ಇಲ್ಲೇ ಹಾಕಬೇಕಾಗುತ್ತೆ. ಒಂದು ಆ್ಯಕ್ಷನ್ನು, ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಯಾವುದಿದೆಯಪ್ಪ ಅಂತ ಅಂದರೆ ವಾಟ್ ವಿ ಕಾಲ್ಡ್ ಮೆಥಡ್. ದಿಸ್ ಈಸ್ ವಾಟ್ ಅನದರ್ ಆಟ್ರಿಬ್ಯೂಟ್. ಇದು ಪೋಸ್ಟು ಅಥವಾ ಗೆಟ್ ಯೂಸ್ ಮಾಡ್ತೀವಿ. ಆ್ಯಕ್ಷನ್ ನಾವು ಎಲ್ಲಿಗೆ ಹೋಗಬೇಕು, ಈ ಡೇಟಾ ಇಲ್ಲೆಲ್ಲ ಎಂಟ್ರಿ ಮಾಡಿರೋದು ಅದನ್ನು ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು, ಈ ಫಾರ್ಮ್ ಟ್ಯಾಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಗೆಟಿಂಗ್. ಸೊ ಇಷ್ಟಾದ್ಮೇಲೆ ನಿಮಗೆ ಫಾರ್ಮ್ ಟ್ಯಾಗ್ ಬಗ್ಗೆ ಐ ಆಮ್ ರಿಪೀಟಿಂಗ್ ಇಟ್ ಅಗೈನ್. ಒಂದು ಕ್ಲಾಸಲ್ಲಿ ಐ ಕಾಂಟ್ ಏಬಲ್ ಟು ಕನ್ವೆ, ದಟ್ಸ್ ವೈ ಐ ಫಾರ್ವರ್ಡೆಡ್ ದೋಸ್ 4 ವಿಡಿಯೋಸ್. ಸೊ ಫಾರ್ಮ್ ಟ್ಯಾಗಲ್ಲಿ ಒಂದಿಷ್ಟು ಏನಾಗ್ತೀವಿ ನಾವು, ಫಾರ್ಮ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಫಾರ್ಮ್ ಎಲಿಮೆಂಟ್ಸ್ ಏನು ಮಾಡ್ತಾ ಇದ್ದೀವಿ ಈ ಫಾರ್ಮ್ ಎಲಿಮೆಂಟ್ಸ್ ಅಂತ ಅಂದರೆ,
ಸುಮಾರು ಬೇರೆ ಬೇರೆ ರೀತಿ ಫಾರ್ಮ್ ಎಲಿಮೆಂಟ್ಸ್ ಬರುತ್ತೆ. ಒಂದು ಟೆಕ್ಸ್ಟ್ ಬಾಕ್ಸ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಸ್ಟ್ ಏರಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ರೇಡಿಯೋ ಬಟನ್ಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಚೆಕ್ ಬಾಕ್ಸ್ ಅಂತ ಬರುತ್ತೆ. ಸೊ ಲೇಟರ್ ಡ್ರಾಪ್ ಡೌನ್ ಲಿಸ್ಟ್ ಅಂತ ಬರುತ್ತೆ. ದೀಸ್ ಆರ್ ವಾಟ್ ಡಿಫರೆಂಟ್ ಫಾರ್ಮ್ ಕಂಟ್ರೋಲ್ಸ್. ಫಾರ್ಮ್ ಕಂಟ್ರೋಲ್ಸ್ ಇವುಗಳನ್ನ ಫಾರ್ಮ್ ಟ್ಯಾಗ್ ಒಳಗಡೆ ಹಾಕ್ತೀವಿ. ಇವುಗಳದ್ದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ, ಯಾವ್ದ್ಯಾವ್ದಕ್ಕೆ ಏನೇನು ಹೇಳ್ತೀವಿ ಅಂತ. ಸೊ ಅಲ್ಲಿ ಒಂದು ಕ್ಲಾರಿಟಿ ಬಂದೋಗುತ್ತೆ. So be online. I'm going to share one example with respect to this form tag. ಹಾಗೆ ರೀ, ಒಂದು ಫೈಲ್ ಓಪನ್ ಮಾಡ್ತಾ ಇದ್ದೀನಿ ನಾನು. ಎಸ್, ಸಿ ನೋಡ್ತಾ ಬನ್ನಿ. ಫಾರ್ಮ್ದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಪ್ರಾಬಬಲಿ ಬ್ರೌಸರ್ ಶೇರ್ ಆಗಿದೆ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಓಪನ್ ದಿಸ್ ಇನ್ ಬ್ರೌಸರ್. ಯಾವ್ಯಾವ ಕಂಟ್ರೋಲ್ಸ್ ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಎಸ್, ಸೊ ಇಲ್ಲಿ ನಾವು ನೋಡ್ತಾ ಬಂದರೆ ನಾರ್ಮಲ್ ಒಂದು ಫಾರ್ಮ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಫಾರ್ಮಲ್ಲಿ ಡೇಟಾ ಎಂಟ್ರಿ ಮಾಡ್ತೀನಿ, ನೇಮ್ ಇದೆ. ಈ ಡೇಟಾನ ನಾನು ಎಂಟ್ರಿ ಮಾಡ್ತಾ ಇದ್ದೀನಲ್ಲ, ದಿಸ್ ಇಸ್ ಟೆಕ್ಸ್ಟ್ ಬಾಕ್ಸ್. ಅರ್ಥ ಮಾಡ್ಕೋಬೇಕು, ಟೆಕ್ಸ್ಟ್ ಬಾಕ್ಸ್. ಏಜ್ ಹೇಳ್ತಾ ಇದ್ದಾರೆ, ದಿಸ್ ಈಸ್ ವಾಟ್ ಏಜ್ ಇದೆ, ದಿಸ್ ಈಸ್ ಆಲ್ಸೋ ಟೆಕ್ಸ್ಟ್ ಬಾಕ್ಸ್. ಗಾಟ್ ಇಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಡ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಲೈನ್ 1, ಲೈನ್ 2. ಸೊ ಇಲ್ಲಿ ಮಲ್ಟಿ ಲೈನ್ ಹಾಕ್ಬೋದು. ಟೆಕ್ಸ್ಟ್ ಬಾಕ್ಸಲ್ಲಿ ಆದರೆ ಒಂದೇ ಲೈನ್ ಇರುತ್ತೆ. ಸೊ ವಾಟ್ ಟೆಕ್ಸ್ಟ್ ಏರಿಯಾ ಅಂತ ಕರಿತೀವಿ, ಇದು ದಿಸ್ ಈಸ್ ವಾಟ್ ಮಲ್ಟಿ ಲೈನ್. ನೆಕ್ಸ್ಟ್ ಬಂದ್ಬಿಟ್ಟು ಜೆಂಡರ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಈ ತರ ಕಂಟ್ರೋಲ್ಸ್ ಇರುತ್ತೆ, ಇವುಗಳಿಗೆ ರೇಡಿಯೋ ಬಟನ್ ಅಂತ ಹೇಳ್ತಾರೆ. ಇದೆಲ್ಲ ತುಂಬಾ ಪ್ರೈಮರಿ ಆಗಿ ಗೊತ್ತಿರಬೇಕಾಗಿರುವಂತ ವಿಚಾರಗಳು ಇದೆಲ್ಲ. Even though we are from non-technical background, we need to know which control what going to perform which action and what we are going to call that control ಅನ್ನೋದು. ಇದು ನಾವೇನಂತ ಕರಿತೀವಿ, we are going to call it as radio button ಅಂತ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ತಾ ಬನ್ನಿ, ಇದಕ್ಕೆ ಡ್ರಾಪ್ ಡೌನ್ ಲಿಸ್ಟ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಡ್ರಾಪ್ ಡೌನ್ ಲಿಸ್ಟ್. ಸೊ ಏನಕ್ಕೆ ಡ್ರಾಪ್ ಡೌನ್ ಲಿಸ್ಟ್ ಅಂತ ಕರಿತೀವಿ ಅಂದರೆ, ಇದನ್ನ ನಾನು ಈ ರೀತಿ ಕ್ಲಿಕ್ ಮಾಡಿದಾಗ ಲಿಸ್ಟ್ ಏನಾಗುತ್ತೆ, ಡ್ರಾಪ್ ಆಗುತ್ತೆ. ಇದರಲ್ಲಿ ನಾವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಸೊ ಒಂದನ್ನು ಸೆಲೆಕ್ಟ್ ಮಾಡ್ಕೋಬಹುದು, ಇಲ್ಲ ಅಂದರೆ ಮಲ್ಟಿಪಲ್ ಲಿಸ್ಟ್ ಐಟಮ್ಸ್ನ ಸೆಲೆಕ್ಟ್ ಮಾಡ್ಕೋಬಹುದು. ಮಲ್ಟಿಪಲ್ ಲಿಸ್ಟ್ ಐಟಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಲ್ಟಿ ಲಿಸ್ಟ್ ಅಂತ ಕರಿತೀವಿ. ಸೊ ಇವಾಗ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ವಾಟ್ ವಿ ಆರ್ ಗೋಯಿಂಗ್ ಟು ಸಿಂಗಲ್ ಸೆಲೆಕ್ಟ್ ಡ್ರಾಪ್ ಡೌನ್ ಲಿಸ್ಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಈ ತರ ಚೆಕ್ ಮಾಡ್ಕೋಬಹುದು. ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಚೆಕ್ ಬಾಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಚೆಕ್ ಬಾಕ್ಸ್. ಸೊ ಇದು ಟೆಕ್ಸ್ಟ್ ಬಾಕ್ಸ್, ಟೆಕ್ಸ್ಟ್ ಏರಿಯಾ, ರೇಡಿಯೋ ಬಟನ್, ಡ್ರಾಪ್ ಡೌನ್ ಲಿಸ್ಟ್, ದೆನ್ ಫಾಲೋಡ್ ಬೈ ಚೆಕ್ ಬಾಕ್ಸ್. ಅದಾದ್ಮೇಲೆ ಡೇಟಾನ ಎಂಟ್ರಿ ಮಾಡೋದಕ್ಕೆ ಏನಿದೆ, ಸಬ್ಮಿಟ್. ನಾನು ಆಗಲೇ ಎಕ್ಸಾಂಪಲ್ ಅಲ್ಲಿ ತೋರಿಸ್ದೆ. ಸೊ ಇಲ್ಲಿ ನಾವು ವಾಟ್ ಕಾಂಟ್ಯಾಕ್ಟ್ ಇದರಲ್ಲಿ ಎಕ್ಸಾಂಪಲ್ ಅಲ್ಲಿ ತೋರಿಸಿದಾಗ ಆಸ್ಕ್ ಯುವರ್ ಕ್ವೈರಿ ಅಂತ, ಇದು ಸಹ ಬಟನ್ನೇ, ಇದು ಸಹ ಬಟನ್ನೇ, ಸಬ್ಮಿಟ್ ಬಟನ್. ಡೇಟಾನ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಂಟ್ರ್ ಮಾಡಿರೋ ಡೇಟಾನ ಎಲ್ಲ ತಗೊಂಡು ಹೋಗ್ಬಿಟ್ಟು ಎಲ್ಲಿಗೆ ಹಾಕುತ್ತಪ್ಪ ಅಂತಂದ್ರೆ ಸರ್ವರ್ಗೆ ಹಾಕುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ದೀಸ್ ಆರ್ ವಾಟ್ ಕಂಟ್ರೋಲ್ಸ್. ಈ ಕಂಟ್ರೋಲ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ
ನಾವೇನು ಮಾಡ್ಕೊಂಡಿದ್ದೀವಪ್ಪ ಅಂತಂದರೆ ಒಂದಿಷ್ಟು ಕೋಡ್ನ ವಿ ನೀಡ್ ಟು ಇಂಪ್ಲಿಮೆಂಟ್. ಅಂದರೆ ಟೆಕ್ಸ್ಟ್ ಬಾಕ್ಸ್ಗೆ ಒಂದು ಕೋಡ್ ಇರುತ್ತೆ, ಅದಾದಮೇಲೆ ಫಾಲೋಡ್ ಬೈ ಡ್ರಾಪ್ ಡೌನ್ಗೆ ಒಂದು ಕೋಡ್ ಇದೆ, ಟೆಕ್ಸ್ಟ್ ಏರಿಯಾಗೆ ಒಂದು ಕೋಡ್ ಇದೆ. ಇದನ್ನೇ ನಾನು ಲಿಂಕಲ್ಲಿ ಹಾಕಿರೋದು, ನಿನ್ನೆ ಹಾಕಿರೋ ಲಿಂಕಲ್ಲಿ. ಅದರಲ್ಲಿ ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ. ಹಾಗಾಗಿ ಬೆಟರ್ ಐ ಆಮ್ ವಾಟ್ ಆಸ್ಕಿಂಗ್ ಯು ಗೈಸ್, ಯು ನೀಡ್ ಟು ಮಸ್ಟ್ ಅಂಡ್ ಶುಡ್ ಗೋ ವಿತ್ ದೋಸ್ 4 ಲಿಂಕ್ಸ್. ಗಾಟ್ ಇಟ್? ಅಷ್ಟು ಮಾಡಿದ್ರೆ ಮಾತ್ರ ನಿಮಗೆ ಈ ಫಾರ್ಮ್ಸ್ ಕಾನ್ಸೆಪ್ಟು ಕ್ಲಿಯರ್ ಆಗೋದು. ಸೊ ಈ ಕ್ಲಾಸಲ್ಲಿ ನಾನು ಇಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಹೈಪರ್ ಲಿಂಕ್ಸ್ ಬಗ್ಗೆ ಹೇಳಬೇಕು. ಆ ಹೈಪರ್ ಲಿಂಕ್ಸ್ ಬಗ್ಗೆ ಹೇಳಿಬಿಟ್ಟು ವಾಟ್ ಐ ಆಮ್ ಗೋಯಿಂಗ್ ಟು ಡೂ, HTML ನಾನು ಮುಗಿಸ್ತೀನಿ. ಅದಾದಮೇಲೆ ವಿ ನೀಡ್ ಟು ಗೋ ಫಾರ್ ಡಾಮು ಮತ್ತು ಜಾವಾ ಸ್ಕ್ರಿಪ್ಟ್ನ ನೋಡ್ತಾ ಹೋಗೋಣಂತೆ. ಗಾಟ್ ಇಟ್? ಸೊ ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಐ ನೀಡ್ ಟು ಡಿಸ್ಕಸ್ ವಾಟ್ ರಿಗಾರ್ಡಿಂಗ್ ದಿ ಕ್ಲಾರಿಟಿ ವಾಟ್ ಯು ಗಾಟ್ ವಿತ್ ರೆಸ್ಪೆಕ್ಟ್ ಟು ದಿಸ್. ಸುನೇಹಾ ದೇವಾಂಗ್, ಇಸ್ ಇಟ್ ಆಡಿಯೋಬಲ್? ಸೊ ನಾನು ನಿನ್ನೆ ಲಿಂಕ್ ಕಳಿಸಿರೋ ವಿಡಿಯೋನ ಮಸ್ಟ್ ಅಂಡ್ ಶುಡ್ ನೋಡ್ಬೇಕು ನೋಡಮ್ಮ. ಇಲ್ಲ ಅಂತಂದ್ರೆ ಯು ಪೀಪಲ್ ಆರ್ ಗೋಯಿಂಗ್ ಟು ಮಿಸ್ ಚೆರಿ ಆನ್ ದಿ ಕೇಕ್. ಗಾಟ್ ಇಟ್? ಸೊ ಬಿಕಾಸ್ ಡ್ಯಾಮ್ ಇಂಪಾರ್ಟೆಂಟ್. ಇದೆಲ್ಲ ಗೊತ್ತಿರೋ ವಿಚಾರ. ಇಂಟರ್ನೆಟ್ ಪ್ರೋಗ್ರಾಮಿಂಗಲ್ಲಿ ನೀವು ಕಲ್ತಿದ್ರೆ ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಇರುತ್ತೆ ನಿಮಗೆ. ಬಟ್ ಇಂಟರ್ನೆಟ್ ಪ್ರೋಗ್ರಾಮಿಂಗಲ್ಲಿ ಕಲ್ತಿಲ್ಲ ಅಂತಂದರೆ ಇದು ನಿಮಗೆ ಗೊತ್ತಾಗಬೇಕು. ಸೊ ನೆಕ್ಸ್ಟ್ ಶರತ್ ಬೊಂಗಾಳೆ. ಶರತ್ ಬೊಂಗಾಳೆ. ಓಕೆ. ನಯನ KB. ಸ್ವಲ್ಪ ಲಿಂಕ್ಸ್ ನಿನ್ನೆ ಫಾರ್ವರ್ಡ್ ಮಾಡಿದ್ನೆಲ್ಲ ನೋಡ್ಕೊಳ್ರಮ್ಮ ಅದನ್ನ. ಎಲ್ರಿಗೂ ಹೇಳ್ತಾ ಇದ್ದೀನಿ. ಮತ್ತೇನಾದ್ರು ಡೌಟ್ ಇದೆಯಾ ಇವತ್ತು ಮಾಡಿರೋ ಕ್ಲಾಸಲ್ಲಿ? ನಿಮಗೆ ಡೌಟ್ ಇತ್ತಪ್ಪ ಅಂತ ಅಂದರೆ ಏನು ಮಾಡ್ಕೋಬೇಕು, ಬೆಟರ್ ಟು ಗೋ ವಿತ್ ದೋಸ್ 4 ಲಿಂಕ್ಸ್. ದಟ್ ಈಸ್ ವಾಟ್ ದಿ ವೇ. ಗಾಟ್ ಇಟ್? ಸೊ ನಾಳೆ ಕ್ಲಾಸಲ್ಲಿ ನಾವು ಸ್ವಲ್ಪ HTML ಏನು ಮಾಡೋಣ, ಒಟ್ಟು ಅದರಲ್ಲಿ ಹೈಪರ್ ಟೆಕ್ಸ್ಟ್ ಅಂತ ಅಥವಾ ಹೈಪರ್ ಲಿಂಕ್ಸ್ ಅಂತ ಒಂದಿಷ್ಟು ಕಾನ್ಸೆಪ್ಟ್ ಬರುತ್ತೆ. ಅದನ್ನ ನೋಡ್ಬಿಟ್ಟು HTML ವೈಂಡ್ ಅಪ್ ಮಾಡೋಣ. ಆ್ಯಂಡ್ ವಿ ನೀಡ್ ಟು ಗೋ ಫಾರ್ ಜಾವಾ ಸ್ಕ್ರಿಪ್ಟ್ ಆ್ಯಂಡ್ ಡಾಮ್. ಜಾವಾ ಸ್ಕ್ರಿಪ್ಟು ಡಾಮ್ನ ನಾವು ಪ್ಯಾರಲಲಿ ನೋಡ್ತಾ ಹೋಗ್ಬೇಕಾಗತ್ತೆ. ಇದನ್ನು ನೀವುಗಳು ಇಂಟರ್ನೆಟ್ ಪ್ರೋಗ್ರಾಮಿಂಗಲ್ಲಿ ಕಲ್ತಿರ್ತೀರ. ಯಾವ ಲೆವೆಲಿಗೆ ಕಲ್ತಿರ್ತೀರ ಅಂದರೆ ನಿಮ್ಗಳಿಗೆ ಗೊತ್ತಿರುತ್ತೆ, ನಾನೇನು ಹೇಳಬೇಕಾಗಿಲ್ಲ. ಸೊ ಹಾಗಾಗಿ ಆ 2 ಕಾನ್ಸೆಪ್ಟ್ಸ್ ನಾವು ತಿಳ್ಕೊಂಡು ಈ HTML ಇದು ಯೂಶುವಲಿ ಸ್ಟ್ಯಾಟಿಕ್, ಇದೇನು ಚೇಂಜ್ ಆಗಲ್ಲ. ಇದು ಹೆಂಗಿರುತ್ತೋ ಹಂಗೆ ಇರುತ್ತೆ. ಡಾಮು ಮತ್ತು ಜಾವಾ ಸ್ಕ್ರಿಪ್ಟ್ನ ನಾವು ಯೂಸ್ ಮಾಡೋದ್ರಿಂದ ನಾವು ಇದನ್ನು ಡೈನಮಿಕ್ ಮಾಡ್ಬೋದು. ಡೈನಮಿಕ್ ಮಾಡ್ಕೊಂಡ್ಬಿಟ್ಟು ವಾಟ್ ವಿ ಕ್ಯಾನ್ ಏಬಲ್ ಟು ಡೂ, ವಿ ಕ್ಯಾನ್ ಏಬಲ್ ಟು ಥಿಂಕ್ ವಿತ್ ರೆಸ್ಪೆಕ್ಟ್ ಟು ಬೇರೆ HTML ಕಾನ್ಸೆಪ್ಟ್ಸ್ ಮುಗಿಸ್ಕೊಂಡ್ವಿ ಅಂತ ಅಂದರೆ ನಾವು ಡೈರೆಕ್ಟಾಗಿ ನಮ್ಮ ಮಿನಿ ಪ್ರಾಜೆಕ್ಟ್ ಜೊತೆ ಈ HTML ಕಾನ್ಸೆಪ್ಟ್ಸ್ನ ಇನ್ಕ್ಲೂಡ್ ಮಾಡೋಣಂತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ನೋಡೋಣ ನಾಳೆ ಆ್ಯಸ್ ಯೂಶುವಲ್ ಟೈಮಿಂಗ್ಸಲ್ಲಿ. ಓಕೆ, ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.